ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಬಾಲಿವುಡ್ ನಟ ಅಮೀರ್ ಖಾನ್ ತಮ್ಮ 3ನೇ ಮದುವೆಯ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ. 61 ವರ್ಷದ ಅಮೀರ್ ಖಾನ್ಗೆ ಈಗ 3ನೇ ಮದುವೆ ಬೇಕಿತ್ತಾ ಅನ್ನೋದು ಕೆಲವರ ಪ್ರಶ್ನೆ. ಆದರೆ ಅಮೀರ್ ಖಾನ್ ಅವರು ತಮ್ಮ ಗೆಳತಿ ಗೌರಿ ಸ್ಪಾಟ್ ಅವರನ್ನು ಮದುವೆಯಾಗಲು ನಿರ್ಧರಿಸಿದ್ದಾರೆ. ಹಲವು ವರದಿಗಳ ಪ್ರಕಾರ ಮದುವೆ ಜುಲೈ 5, 2026ರಂದು ಖಾಸಗಿ ಸಮಾರಂಭದಲ್ಲಿ ನಡೆಯಲಿದೆ. ಇಬ್ಬರು ಸುಮಾರು 2 ವರ್ಷಗಳಿಂದ ಸಂಬಂಧದಲ್ಲಿದ್ದಾರೆ. ಅಮೀರ್ ಖಾನ್ ಅವರು 2025ರಲ್ಲಿ ತಮ್ಮ 60ನೇ ಹುಟ್ಟುಹಬ್ಬದ ವೇಳೆ ಗೌರಿ ಸ್ಪಾಟ್ ಅವರನ್ನು ಸಾರ್ವಜನಿಕವಾಗಿ ಪರಿಚಯಿಸಿದ್ರು. ಮದುವೆ ಕುಟುಂಬದವರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ಸರಳವಾಗಿ ನಡೆಯುವ ಸಾಧ್ಯತೆ ಇದೆ. ಇನ್ನು ಅಮೀರ್ ಖಾನ್ ಅವರ ಇಂದಿನ ಮದುವೆಗಳು ಅಂತ ನೋಡೋದಾದರೆ, ರೀನಾ ದೂಪ್ತಾ ಮದುವೆ 1986, ವಿಚ್ಛೇದನ 2002ರಲ್ಲಿ ಆಯಿತು. ಇನ್ನು ಕಿರಣ್ ರಾವ್ ಮದುವೆ 2005, ವಿಚ್ಛೇದನ 2021ರಲ್ಲಿ ಆಗಿದೆ. ಈಗ ಗೌರಿ ಸ್ಪಾಟ್ ಅವರೊಂದಿಗೆ 3ನೇ ಮದುವೆ ಆಗಲಿದ್ದಾರೆ. ಗೌರಿ ಸ್ಪಾಟ್ ಮೂಲತಃ ಬೆಂಗಳೂರಿನ ಉದ್ಯಮಿ ಎಂದು ವರದಿಗಳು ಹೇಳ್ತಾ ಇವೆ. ಅಷ್ಟಕ್ಕೂ ಈ ಗೌರಿ ಯಾರು? ಇವರು ಬೆಂಗಳೂರಿನಲ್ಲಿ ಬೆಳೆದ ಉದ್ಯಮಿ ಮತ್ತು ಫ್ಯಾಷನ್ ಬ್ಯೂಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವೃತ್ತಿಪರರು. ಅವರು ಲಂಡನ್ನ ಯೂನಿವರ್ಸಿಟಿ ಆಫ್ ದ ಆರ್ಟ್ಸ್ನಲ್ಲಿ ಫ್ಯಾಷನ್ ಮತ್ತು ಸ್ಟೈಲಿಂಗ್ ಬಗ್ಗೆ ಸಂಬಂಧಿಸಿದ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ ಎಂದು ಮೂಲಗಳು ವರದಿ ತಿಳಿಸಿವೆ. ಅವರು ಹಲವು ವರ್ಷಗಳಿಂದ ಬ್ಯೂಟಿ ಮತ್ತು ಸಲೂನ್ ವ್ಯವಹಾರಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಇನ್ನು ಅಮೀರ್ ಖಾನ್ ಜೊತೆ ಪರಿಚಯ ಹೇಗೆ ಅಂತೇಳಿ ನೋಡೋದಾದರೆ, ಅಮೀರ್ ಖಾನ್ ಹೇಳಿದಂತೆ ಇಬ್ಬರಿಗೂ ಸುಮಾರು 25 ವರ್ಷಗಳ ಪರಿಚಯವಿದೆ. ನಂತರ ಮಧ್ಯೆ ಸಂಪರ್ಕ ಬೆಳೆದು ಸುಮಾರು 2 ವರ್ಷಗಳಿಂದ ಪ್ರೇಮ ಸಂಬಂಧದಲ್ಲಿ ಇದ್ದಾರೆ. ಇನ್ನು 2025ರಲ್ಲಿ ತಮ್ಮ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಮೀರ್ ಖಾನ್ ಅವರು ಗೌರಿಯನ್ನು ಸಾರ್ವಜನಿಕವಾಗಿ ಪರಿಚಯಿಸಿದರು. ಇನ್ನು ಇವರ ಇಬ್ಬರ ಮದುವೆ ಯಾವಾಗ ಅಂತೇಳಿ ನೋಡೋದಾದರೆ, ಜುಲೈ 5, 2026ರಂದು ಗೌರಿ ಅವರನ್ನು ಮದುವೆ ಆಗುವುದಾಗಿ ದೃಢಪಡಿಸಿದ್ದಾರೆ. ಇನ್ನು ಕಮೆಂಟ್ ಸೆಕ್ಷನ್ ನೋಡೋದಾದರೆ, 61ನೇ ವಯಸ್ಸಿಗೆ ಇನ್ನೂ 3 ಮದುವೆ ಆದರೆ ಇನ್ನು 70ನೇ ವಯಸ್ಸಿಗೆ ಇನ್ನೆಷ್ಟು ಮದುವೆ ಆಗ್ಬೋದು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಆಗಿದೆ. ಅಮೀರ್ ಖಾನ್ ಅವರು ಜುಲೈ 5ರಂದು 2026 ಗೌರಿ ಅವರನ್ನು ಮದುವೆ ಆಗಲಿದ್ದಾರೆ ಅಂತ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್ ಎಲ್ರಿಗೂ.